हेलो फ्रेंड्स ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಇದರಿಂದ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಹಾಯ್ ಎವ್ರಿವನ್ ಇವತ್ತು ನಾವು ಒಂದು ರುಚಿಕರವಾದ ಸ್ನಾಕ್ಸ್ ರೆಸಿಪಿ ಮಾಡೋದನ್ನ ನೋಡೋಣ ಅದಕ್ಕಾಗಿ ಒಲೆ ಮೇಲೆ ಒಂದು ದಪ್ಪ ತಳದ ಬಾಣಲೆಯನ್ನು ಇಟ್ಟಿದ್ದೀನಿ ಇದಕ್ಕೆ ನಾನು 100 ml ನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕೊಳ್ಳಬಹುದು ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ 1/4 ಕಪ್ ನಷ್ಟು ಕಡಲೆಕಾಯಿ ಬೀಜ ಹಾಕೊಳ್ಳಿ ಕಡಲೆಕಾಯಿ ಬೀಜ ಹಾಕೊಂಡು ತುಂಬಾ ಚೆನ್ನಾಗಿ ಇದನ್ನ ರೋಸ್ಟ್ ಆಗಿ ಮಾಡ್ಕೊಳ್ಬೇಕು ಮೀಡಿಯಂ ಉರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ನೊರೆ ಬರ್ತಾ ಇರುವುದು ಎಲ್ಲ ನಿಂತು ಹೋಗಿ ಆ ಸೌಂಡ್ ಎಲ್ಲ ಕಮ್ಮಿ ಆಗುತ್ತೆ ಕಲರ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಆಮೇಲೆ ಇದು ಎಣ್ಣೆಯಲ್ಲಿ ನೋಡಿ ತಳಭಾಗಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ ಈಗ ಇದನ್ನ ತೆಗಿತಾ ಇದ್ದೀನಿ ಈಗ ಇದೇ ಬಿಸಿ ಎಣ್ಣೆಗೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಸೇರಿಸಿಕೊಳ್ಳಿ ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಇದರಲ್ಲಿ ಸಾಸಿವೆ ಈಗ ಚಟಪಟ ಅಂತ ಅನ್ಬೇಕು ನಂತರ ಬೇರೆ ಪದಾರ್ಥಗಳನ್ನು ಸೇರಿಸಿಕೊಳ್ಳಿ 4 ಒಣಮೆಣಸಿನಕಾಯಿಯನ್ನ ತುಂಡು ಮಾಡಿ ಹಾಕೊಳ್ತಾ ಇದ್ದೀನಿ 1 ಮುಷ್ಟಿಯಷ್ಟು ಕರಿಬೇವು ಹಾಕೊಳ್ತಾ ಇದ್ದೀನಿ 2 ಬೆಳ್ಳುಳ್ಳಿಯನ್ನ ಸ್ವಲ್ಪ ಜಜ್ಜಿ ಹಾಕೊಳ್ತಾ ಇದ್ದೀನಿ ಈಗ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾಗಿ ಆಗಬೇಕು ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಉರಿನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಬೆಳ್ಳುಳ್ಳಿ 1/4 ಭಾಗದಷ್ಟು ಈ ರೀತಿ ಕೆಂಪಗೆ ಫ್ರೈ ಆದಾಗ ಇದಕ್ಕೆ ನಾನು 1 ಕಪ್ ನಷ್ಟು ಒಣ ಕೊಬ್ಬರಿಯ ಚೂರುಗಳನ್ನು ಹಾಕೊಳ್ತಾ ಇದ್ದೀನಿ 100 ಗ್ರಾಂ ನಷ್ಟು ಒಣ ಕೊಬ್ಬರಿಯ ಚೂರುಗಳು ಇದನ್ನೀಗ ನಾವು ಕೆಂಪಗೆ ನೋಡಿ ಫ್ರೈ ಮಾಡ್ಕೊಳ್ಬೇಕು ಹಸಿ ಕೊಬ್ಬರಿಯ ಚೂರುಗಳೆಲ್ಲ ಚೆನ್ನಾಗಿ ಒಣಗಿರೋದು ನೋಡಿ ಈ ರೀತಿ ಕೆಂಪಗೆ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ 1 ಕಪ್ ನಷ್ಟು ಹುರಿಗಡ್ಲೆಯನ್ನ ಹಾಕ್ತಾ ಇದ್ದೀನಿ ಹುರಿಗಡ್ಲೆಯನ್ನ ನೀವು ಬಿಸಿಲಿಗಿಟ್ಟು ಗರಿಗರಿಯಾಗಿ ಮಾಡ್ಕೊಳ್ಬಹುದು ಮೊದಲೇ ಇದು ತುಂಬಾ ಗರಿಗರಿ ಆಗಿದ್ರೆ ಎಣ್ಣೆಯಲ್ಲಿ ನೀವು ಜಾಸ್ತಿ ಹೊತ್ತು ಅದನ್ನ ಫ್ರೈ ಮಾಡಬೇಕು ಅಂತ ಏನಿಲ್ಲ ಅಲ್ಲದೆ ಇದ್ರೆ ಒಂದು ಸ್ವಲ್ಪ ಸಾಫ್ಟ್ ಆಗಿದ್ರೆ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಇದು ಕೂಡ ಒಂದು ಸ್ವಲ್ಪ ಫ್ರೈ ಆಗಿದೆ ಎಲ್ಲ ಇದು ರೆಡಿ ಆಗಿದೆ ಇಷ್ಟಾದ್ರೆ ಸಾಕು ಇಷ್ಟಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ನಂತರ ಇದಕ್ಕೆ 2.5 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಇದು ತುಂಬಾ ಖಾರ ಇದೆ ಬೇಕಾದ್ರೆ ನೀವು ಜಾಸ್ತಿ ಹಾಕೊಳ್ಬಹುದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಬೇಕಾದ್ರೆ ಕೂಡ ನಂತರ ನೀವು ಹಾಕೊಳ್ಬಹುದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಈ ಬಿಸಿಗೆನೆ ಇದು ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಇದು ರೆಡಿ ಆಗಿದೆ ಇದರಲ್ಲಿ ನಾನು 1/4 kg ಅಷ್ಟು ಕಡಲೆಪುರಿ ತಗೊಂಡಿದ್ದೀನಿ ಚೆನ್ನಾಗಿ ರೋಸ್ಟ್ ಆಗಿರಬೇಕು ಇದು ಬಿಸಿಲಿಗಿಟ್ಟು ನೀವು ಗರಿಗರಿಯಾಗಿ ಮಾಡ್ಕೊಳ್ಬಹುದು ಅಥವಾ ಬಾಣಲೆಗೆ ಹಾಕ್ಬಿಟ್ಟು ಸ್ವಲ್ಪ ಅದನ್ನ ಬೆಚ್ಚಗೆ ಮಾಡ್ಕೊಂಡ್ರೆ ಗರಿಗರಿಯಾಗಿ ಬರುತ್ತೆ ನೋಡಿ ಈ ರೀತಿ ಇರಬೇಕು ಈಗ ಇದಕ್ಕೆ ಈ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಮಸಾಲೆಗೆ ಸ್ವಲ್ಪ ಇದನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಅದನ್ನ ಕಲಸಿ ಹಾಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನಂತರ ಹುರಿದಿಟ್ಟಂತಹ ಕಡಲೆ ಬೀಜವನ್ನ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನ ಕಲಸ್ಕೊಳ್ಳಿ ಕಡಲೆಪುರಿಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಫ್ರೈ ಆಗಿರುವಂತಹ ಒಣಮೆಣಸಿನಕಾಯಿಯನ್ನು ನೋಡಿ ಕೈಯಲ್ಲೇ ಈ ರೀತಿ ಪುಡಿ ಮಾಡಿ ನೀವು ಹಾಕೊಳ್ಬಹುದು ನಂತರ ಇದನ್ನ ಸೌಟಲ್ಲಾದ್ರೂ ಆಗ್ಬೋದು ಅಥವಾ ಈ ರೀತಿ ಕೈಯಲ್ಲಾದ್ರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಈಗ ಇದು ರೆಡಿ ಆಗಿದೆ ಇದನ್ನ ಮಾಡಿಟ್ಕೊಂಡು ಡಬ್ಬದಲ್ಲಿ ಹಾಕಿಟ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಟೀ ಕಾಫಿ ಜೊತೆ ತಿನ್ನಬಹುದು ಮಕ್ಕಳು ಸ್ಕೂಲಿಂದ ಬಂದಾಗ ಈ ರೀತಿನೂ ಕೊಡಬಹುದು ಅಥವಾ ಇನ್ನೊಂದು ವಿಧಾನದಲ್ಲಿ ಕೂಡ ಮಾಡಿ ಕೊಡಬಹುದು ಸ್ವಲ್ಪ ಇಲ್ಲಿ ಮಸಾಲಾ ಕಡಲೆಪುರಿ ತಗೊಂಡಿದ್ದೀನಿ ನಂತರ ಇಲ್ಲಿ ನಾನು ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನೆಣ್ಣೆ ಬದಲಿಗೆ ನೀವು ಬೇರೆ ಎಣ್ಣೆ ಕೂಡ ಹಾಕೋಬಹುದು ನಂತರ ಇದಕ್ಕೆ ತುರಿದಿರುವಂತಹ ಕ್ಯಾರೆಟ್
ಈರುಳ್ಳಿ ಸಣ್ಣಗೆ ಹೆಚ್ಚಿರುವಂಥದ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ರಸವನ್ನು ಈ ರೀತಿ ಹಾಕೊಳ್ಳಿ. ನಂತರ ಟೊಮೆಟೊ ತುಂಡುಗಳನ್ನು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ತಕ್ಷಣಕ್ಕೆ ಮಾಡಿಕೊಟ್ರೆ ಇದು ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.